ಇದೊಂದು ಸಾಕು, ನಮ್ಮ ಹಲ್ಲು ಪಳ 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 ಅಂತ ಹೊಳೆಯುತ್ತೆ. ಇದ್ರ ಜೊತೆಲಿ ಇನ್ನೊಂದು 3 ಐಟಮ್ ಹಾಕಿ ಹೇಗೆ ನಮ್ಮ ಹಲ್ಲು ನೋವು ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪಟಿಕ ಆಲಂ, ಅದರಿಂದ ನಮಗೆ ತುಂಬ ಉಪಯೋಗ ಇದೆ. ನಾನು ತುಂಬ ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ. ನಮಗೆ ಚರ್ಮಕ್ಕೆ ತುಂಬ ಒಳ್ಳೆಯದು ಪಟಿಕ. ಅದರಲ್ಲಿ ಏನು ಮಾಡ್ಕೊಳ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಮತ್ತು ಮನೆಗೆ ದೃಷ್ಟಿ ಪರಿಹಾರಕ್ಕೆ ಈ ಥರ ದಪ್ಪದು ಸಿಕ್ಕಿದಾಗ ನಾವು ಅದನ್ನು ಕಟ್ಟಬೇಕು. ಮತ್ತು ಮಕ್ಕಳಿಗೆ ದೃಷ್ಟಿ ತೆಗೆಯೋದು, ಮಕ್ಕಳಿಗೆ ಯಾವ ರೀತಿ ದೃಷ್ಟಿ ತೆಗೆಯೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತು ನಮಗೆ ಇವಾಗ ಮಳೆಗಾಲ ಶುರುವಾಯಿತು, ಚಳಿಗಾಲ ಶುರುವಾಯಿತು ಅಂದಾಗ ಹಲ್ಲು ನೋವು ಜಾಸ್ತಿ ಶುರು ಆಗುತ್ತೆ. ಹಲ್ಲು ನೋವು, ಈ ಒಸಡು ಇರುತ್ತೆ, ಅದೆಲ್ಲ ನೋವು ಶುರು ಆಗುತ್ತೆ. ಅದಕ್ಕೊಂದು ಸಿಂಪಲ್ಲಾಗಿ ನಮ್ಗೆ ಇದೇನು ರೇಟ್ ಜಾಸ್ತಿ ಇಲ್ಲ, ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಇಷ್ಟು ದಪ್ಪದ್ದು ಕೊಡ್ತಾರೆ. ಇದೆಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿ. ನಾವು ಆಯುರ್ವೇದ ಶಾಪು, ಗ್ರಂಥಿಗೆ ಅಂಗಡಿ ಅಂದರೆ ಅರ್ಶಿನ ಕುಂಕುಮ, ಓಮದ್ದು, ಪೂಜೆ ಸಾಮಾನು ಐಟಮ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತೆ. ಆಲಂ ಅಂತಾರೆ, ಪಟಿಕ ಅಂತಾರೆ. ನೀವು ಇದನ್ನು ತಂದು ಇಟ್ಕೊಂಡ್ರೆ ನಾನು ಯಾವ ರೀತಿ ಏನೇನು ಬೇಕು ಅಂತ ನಾನು ಸಿಂಪಲಾಗಿ ತೋರಿಸ್ತೀನಿ. ನಾನು ಯಾವತ್ತೋ ವಿಡಿಯೋ ಮಾಡಬೇಕಿತ್ತು, ನನಗೆ ಇದೊಂದು ತರಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡು ಬಂದೆ. ಇದು ಏನು ಅಂತ ನಾನೆಲ್ಲ ಹತ್ರದಿಂದ ತೋರಿಸ್ತೀನಿ. ನಾನು ಆಲಂ ತೊಗೊಂಡಿದ್ದೀನಿ, ಆಲಮು ಪಟಿಕ ಅಂತಾರೆ, ತೊಗೊಂಡಿದ್ದೀನಿ. ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗಾಗಲಿ ನಮ್ಮ ಹಲ್ಲುಗೆ ಎಲ್ಲ. ಲೆಮನ್ ಪೀಲ್ ಪೌಡರು ಇದು. ನಾನು ನಿಂಬೆಹಣ್ಣು ಸಿಪ್ಪೆ ಎಲ್ಲ ತೆಗೆದು ಒಣಗಾಕಿಟ್ಟಿದ್ದೆ. ಮೊನ್ನೆ ಮಳೆ ಬಂದು ಎಲ್ಲ ಒದ್ದೆ ಆಗಿ ಬೂಸ್ಟ್ ಬಂದುಬಿಡ್ತು, ಅದಕ್ಕೋಸ್ಕರ ಎಲ್ಲ ಬಿಸಾಕ್ತೆ. ಇದು ಪೌಡ್ರ್ ತೊಗೊಂಡು ಬಂದೆ. ಲೆಮನ್ ಪೀಲ್ ಪೌಡರ್ ಅಂತ ಕೇಳಿದ್ರೆ ಸಿಗುತ್ತೆ. 100 ಗ್ರಾಮು 150 170 ಹಾಗಾಗುತ್ತೆ. ಇದು ನಾನು ಒಳ್ಳೆ ಬ್ರ್ಯಾಂಡೇ ತೊಗೊಂಡು ಬಂದಿದ್ದೀನಿ. ನಾನು ಯಾವತ್ತೂ ತರಲ್ಲ, ಮನೆಯಲ್ಲೇ ನಾನು ಒಣಗಿಸಿ ಪುಡಿ ಮಾಡಿ ಜರಡೆ ಹಿಡ್ದಿಟ್ಟಿರ್ತೀನಿ. ಮೊನ್ನೆ ಒಣಗಾಕಿಟ್ಟಿದ್ದೆ, ಅದು ಮಳೆ ಬಂದು ಎಲ್ಲ ಬೂಸ್ಟ್ ಬಂದು ಹೋಯ್ತು. ಅದಕ್ಕೆ ಪೌಡ್ರ್ ತಂದೆ. ಇದು ಲೆಮನ್ ಪೌಡರು ನಮಗೆ ಮುಖಕ್ಕೆ, ಫೇಸ್ ಪ್ಯಾಕಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾನು ಏನು ಸಿಪ್ಪೆನೂ ಬಿಸಾಕಲ್ಲ. ಈ ಥರ ಇದೆ, ಗಮ್ಮಂತಿದೆ. ನಾವು ಇದರಲ್ಲಿ ಜ್ಯೂಸ್ಗೆಲ್ಲ ಹಾಕ್ಕೊಳ್ಬೋದು. ನನಗೆ ತುಂಬ ಇಷ್ಟ ಈ ನಿಂಬೆಹಣ್ಣು ಸಿಪ್ಪೆ. ಉಪ್ಪು ತೊಗೊಂಡಿದ್ದೀನಿ, ಮಾಮೂಲಿ ನೀವು ಅಡುಗೆಗೆ ಏನು ಬಳಸ್ತೀರೋ ಪುಡಿ ಉಪ್ಪು ಅದನ್ನು ತೊಗೊಂಡಿದ್ದೀನಿ. ಸೋಡಾ ತೊಗೊಂಡಿದ್ದೀನಿ. ನೀವು ಇಡ್ಲಿ ದೋಸೆಗೆ ಸೋಡಾ ಯಾರೂ ಸೋಡಾ ಬಳಸಲ್ಲ. ನಾನು ಕೇಕ್ ಮಾಡೋದಕ್ಕಂತ ತಂದಿಟ್ಟಿದ್ದೀನಿ ಬೇಕಿಂಗ್ ಸೋಡಾ. ಇದು ಮಾಮೂಲಿ ಅಡುಗೆಗೆ ಬಳಸೋ ಸೋಡಾ. ಪಟಿಕ ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಇವಾಗ ಪಟಿಕದ್ದು ಚೂರನ್ನ ನಾವು ಇದನ್ನು ನೈಸಾಗಿ ಉಪ್ಪು ಥರ ಪುಡಿ ಮಾಡ್ಕೊಬೇಕು. ಈ ಥರ ಇರುತ್ತೆ, ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ನೀವು ಮಾಡಿ ಒಂದು ಡಬ್ಬಿಲಿ ಇಟ್ಟರೂ ಆಗುತ್ತೆ. ಇಲ್ಲ ಅಂತಂದರೆ ಅವಾಗಲೂ ಬೇಕಾದಾಗ ಅವಾಗ ಮಾಡ್ಕೊಳ್ಬೋದು. ಆವಾಗ ನಮಗೆ ಹಲ್ಲು ನೋವು ಬಂದಿರುತ್ತೆ, ತಕ್ಷಣ ಮಾಡ್ಕೊಳಕ್ಕಾಗಲ್ಲ. ನೋಡಿ ಈ ಥರ ಇರುತ್ತೆ. ಇದನ್ನು ನೈಸಾಗಿ ಪುಡಿ ಮಾಡ್ಕೊಬೇಕು. ನೀವು ಜಾಸ್ತಿ ಮಾಡಿಡೋದಾದರೆ ಇದು ಏನಿಲ್ಲ, ಬೇಗ ನೈಸಾಗುತ್ತೆ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು. ಇಷ್ಟೇ. ಇದು ನೀವು ಪಕ್ಕದಲ್ಲಿ ಇಟ್ಟರೆ ಉಪ್ಪು ಯಾವುದು ಪಟಿಕ ಯಾವುದು ಅಂತ ಗೊತ್ತಾಗಲ್ಲ, ಹಾಗೆ ಇರುತ್ತೆ. ನೋಡಿ ನೋಡಿ, ಇದನ್ನು ನಾವೊಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಏನಾದರೂ ಗೊತ್ತಾಗ್ತಿದೆಯಾ ನಿಮಗೆ? ಇದಕ್ಕೆ ಸ್ವಲ್ಪ ಉಪ್ಪು, ಇದರಲ್ಲಿ ಇದು ಪಟಿಕ ಎಷ್ಟು ತೊಗೊಂಡಿದ್ದೀರಾ ಅದರಲ್ಲಿ ಅರ್ಧ ಉಪ್ಪು, ಒಂದು 1/4 ಭಾಗ ಉಪ್ಪಲ್ಲಿ 1/4 ಭಾಗ ಸೋಡಾ. ನಿಂಬೆಹಣ್ಣು ಸಿಪ್ಪೆ ನಾವು ಪಟಿಕ ಎಷ್ಟು ತೊಗೊಂಡಿದ್ದೀವಿ ಅದರಲ್ಲಿ ಡಬ್ಬಲ್ಲು.
ಇಷ್ಟು ತೊಗೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದರಲ್ಲಿ ಹಾಕಿಟ್ಕೊಂಬಿಟ್ರೆ ನೀವು ಯಾವಾಗಲೂ ಅಲ್ಲಿ ಉಜ್ಬೋದು. ಇದರಲ್ಲಿ ಇಷ್ಟು ಮಿಕ್ಸ್ ಮಾಡೋದು ನಾನು ಅಲ್ಲಿ ಉಜ್ಜೋದೆಲ್ಲ ತೋರಿಸಲ್ಲ ವೀಡಿಯೋದಲ್ಲಿ, ನನಗೆ ಅದು ಸರಿ ಅನಿಸಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನೀವು ಬ್ರಷಲ್ಲಾದರೂ ಉಜ್ಬೋದು, ಇಲ್ಲ ಕೈಯಲ್ಲಿ ಉಜ್ಜಿದ್ರೆ ಬೆಸ್ಟು. ನಾನು ಕೈಯಲ್ಲಿ ಉಜ್ಜುತ್ತೀನಿ, ಯಾಕಂದರೆ ನಮಗೆ ಬ್ರಷಲ್ಲಿ ನಮ್ಮ ಒಸಡನ್ನೆಲ್ಲ ಉಜ್ಜಿದ್ರೆ ಒಸಡು ಹಾಳಾಗುತ್ತೆ, ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಕೈಯಲ್ಲಿ ಉಜ್ಜಿದ್ರೆ ತುಂಬ ಒಳ್ಳೆಯದು. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡೋದು. ಒಂದು ಸಣ್ಣ ಡಬ್ಬಿಲಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನೀವು ಇಷ್ಟನ್ನು ತೊಗೊಳ್ಳೋದು. ನೋಡಿ ಹಾಲು ಪುಡಿ ಥರ ಇಷ್ಟನ್ನು ತೊಗೊಂಡು ಮಾಮೂಲಿ ಕೈ ಒದ್ದೆ ಮಾಡೋದು, ಹೀಗೆ ಮಾಡಿ ಉಜ್ಜೋದು. ತುಂಬ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ, ನೀವು ಅಲ್ಲಿ ನೋವಿದ್ದಾಗ ಮತ್ತು ಅಲ್ಲಿ ಬಿಳಿ ಆಗಬೇಕು ಅಂತ ಅಂದಾಗ ಮಾಡಿ ನೋಡಿ. ಖಂಡಿತ ನೀವು ಒಂದೇ ಸರಿಗೆ ಆಗಲ್ಲ, ಸತತವಾಗಿ ಅಲ್ಲಿ ನೋವು ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ನೋವು ಮಾತ್ರ ತಕ್ಷಣ ಕಡಿಮೆ ಆಗುತ್ತೆ, ಅಲ್ಲೂ ಬಿಳಿ ಆಗಿದ್ದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಇಷ್ಟೇ, ತುಂಬ ಚೆನ್ನಾಗಾಗತ್ತೆ. ಮಾಡಿ ನೋಡಿ. ನಾನು ಮಾಡಿಟ್ಟಿರ್ತೀನಿ, ತುಂಬ ದಿವಸದಿಂದ ಮಾಡ್ಬೇಕು ಅಂದ್ಕೊಂಡೆ. ಹೇಳಿದ್ನಲ್ಲ, ಇದು ಆರೆಂಜ್ ಪೀಲ್ ಪೌಡರು ನಾನು ಮಾಡೋಕ್ಕಾಗದೆ ಹಾಳಾಯಿತು, ಹಾಗಾಗಿ ತರಿಸಿ ಇದು ಬರಲಿ ಅಂತ ಕಾಯ್ತಾ ಇದ್ದೆ. ನೋಡಿದ್ರಲ್ಲ ಪಟಿಕದಲ್ಲಿ ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.